ನಮಸ್ಕಾರ. ಪ್ರಜಾರಾಜ್ಯ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ರಾಮಗೌಡ ಪಾಟೀಲ್. ಕೋಚರಿ ಗ್ರಾಮ ಹಾಗೂ ಯಡೂರು ಶ್ರೀ ವೀರಭದ್ರೇಶ್ವರ ದೇವಸ್ಥಾನದಲ್ಲಿ ಫೆಬ್ರವರಿ 1 ರಿಂದ 5 ಶ್ರೀಶೈಲ ಜಗದ್ಗುರುಗಳ ಸಂಚಾರಿ ಧರ್ಮ ಜಾಗೃತಿ ಯಾತ್ರೆ, ಪ್ರವಚನ ಕಾರ್ಯಕ್ರಮ, ಧರ್ಮ ಸಭೆ. ಶ್ರೀ ಜಗದ್ಗುರು ಪಂಚಪೀಠಾಧೀಶ್ವರರ ಸಾನ್ನಿಧ್ಯದಲ್ಲಿ ರಾಜಗೋಪುರಗಳ ಲೋಕಾರ್ಪಣೆ, ಮಹಾಕುಂಭಾಭಿಷೇಕ, ಲಕ್ಷ ದೀಪೋತ್ಸವ, ಕೃಷ್ಣ ಆರತಿ ಹಾಗೂ ಕೋಚರಿ ಗ್ರಾಮದಲ್ಲಿ ಪ್ರವಚನ ಕಾರ್ಯಕ್ರಮ, ಧರ್ಮ ಸಭೆ, ಲಿಂಗ ದೀಕ್ಷೆ, ಶ್ರೀ ವೀರಭದ್ರೇಶ್ವರ ಸ್ವಾಮಿಯ ತುಲಾಭಾರ ಕಾರ್ಯಕ್ರಮ ಇದ್ದು, ದುಶ್ಚಟಗಳ ಭಿಕ್ಷೆ, ಸದ್ಗುಣಗಳ ದೀಕ್ಷೆ, ವ್ಯಸನ ಮುಕ್ತ ಗ್ರಾಮಗಳ ಸಂಕಲ್ಪ, ಶ್ರೀಶೈಲ ಜಗದ್ಗುರುಗಳ ಸಂಚಾರಿ ಧರ್ಮ ಜಾಗೃತಿ ಯಾತ್ರೆ ದಿನಾಂಕ 21 ಜನವರಿಯಿಂದ ಬೆಳಗಾವಿಯಿಂದ ಪ್ರಾರಂಭವಾಗಿ ಫೆಬ್ರವರಿ 20ರವರೆಗೆ ಯಡೂರದಲ್ಲಿ ಮುಕ್ತಾಯವಾಗಲಿದೆ. ಈ ಒಂದು ಧರ್ಮ ಜಾಗೃತಿ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವಂತೆ ವೀರಶೈವ ವಿದ್ಯಾಸಂಸ್ಥೆ ಟ್ರಸ್ಟ್ ಕೋಚರಿಯ ಸೂರ್ಯಕಾಂತ್ ನಾಯಕ್, ಗೀತಾಂಜಲಿ ಸೂರ್ಯಕಾಂತ್ ನಾಯಕ್, ತ್ರಿಗುಣಾಕಾರಂ ಸೂರ್ಯಕಾಂತಿ ನಾಯಕ್, ಪ್ರಜಾರಾಜ್ಯ ಕನ್ನಡ ವಾಹಿನಿಗೆ ಮಾಹಿತಿ. ಎಲ್ಲರೂ ಪಾಲ್ಗೊಳ್ಳುವಂತೆ ಮನವಿ. ರಾಮಗೌಡ ಪಾಟೀಲ್, ಪ್ರಜಾರಾಜ್ಯ ಕನ್ನಡ ನ್ಯೂಸ್, ಹುಕ್ಕೇರಿ. ಎಲ್ಲ ಸದ್ಭಕ್ತರು ಕೋಚರಿ ಗ್ರಾಮದಲ್ಲಿ ಫೆಬ್ರವರಿ 1 ರಿಂದ 5 ತಾರೀಕಿನವರೆಗೆ ಶ್ರೀಶೈಲ ಜಗದ್ಗುರುಗಳವರ ಒಂದು ಧರ್ಮ ಜಾಗೃತಿ ನಿಮಿತ್ತವಾಗಿ ಪ್ರವಚನ ಕಾರ್ಯಕ್ರಮ ಮತ್ತು ಧರ್ಮ ಸಭೆಯನ್ನು ದೊಡ್ಡ ಪ್ರಮಾಣದಲ್ಲಿ ಆಯೋಜನೆ ಮಾಡಿದ್ದು, ಈ ಧರ್ಮ ಸಭೆ ಮತ್ತು ಪ್ರವಚನ ಕಾರ್ಯಕ್ರಮಕ್ಕೆ ನಮ್ಮ ಸುತ್ತಮುತ್ತಲಿನ ಎಲ್ಲ ಗ್ರಾಮಸ್ಥರು ಸದ್ಭಕ್ತರು ಸಾಯಂಕಾಲ 7 ಗಂಟೆಗೆ ಪ್ರವಚನ ಪ್ರಾರಂಭವಾಗ್ತದೆ. ರಾತ್ರಿ 9 ಗಂಟೆಗೆ ಪ್ರವಚನ ಮುಕ್ತಾಯ ಆಗ್ತದೆ. ಈ 2 ತಾಸಿನ ಪ್ರವಚನ ಕಾರ್ಯಕ್ರಮಕ್ಕೆ ಎಲ್ಲ ನಮ್ಮ ಸದ್ಭಕ್ತರು ಸುತ್ತಮುತ್ತಲ ಎಲ್ಲ ಸದ್ಭಕ್ತರು ಬಂದು ಭಾಗವಹಿಸಬೇಕು. 4-5 ವಿಶೇಷವಾದ ಕಾರ್ಯಕ್ರಮ, ಜಗದ್ಗುರುಗಳವರ ಆಶೀರ್ವಚನ ಇರುತ್ತದೆ, ಜಗದ್ಗುರುಗಳ ಪ್ರವಚನ ಇರುತ್ತದೆ, ಜಗದ್ಗುರುಗಳ ಆಶೀರ್ವಾದ ಕಾರ್ಯಕ್ರಮ ಇರುತ್ತದೆ. ಫೆಬ್ರವರಿ 4 ಮತ್ತು 5 ಈ 2 ತಾರೀಕಿನಿಂದ ಎಲ್ಲ ಕುಟುಂಬ ಸಹಿತ ಎಲ್ಲಾ ಸದ್ಭಕ್ತರು ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಂತ ಮತ್ತೊಮ್ಮೆ ಕಳಕಳಿಗೆ ನೆನಪಿನ ಕಾಶಿ ಎಂದೇ ಪ್ರಸಿದ್ಧವಾಗಿರುವ ಯಡೂರು ವೀರಭದ್ರೇಶ್ವರ ದೇವಸ್ಥಾನದ ಒಂದು ರಾಜ ಗೋಪುರಗಳ ಮತ್ತು ವೀರಭದ್ರ ಶಿಖರ ಮತ್ತು ಭದ್ರಕಾಳಮ್ಮನ ಶಿಖರದ ಕುಂಭಾಭಿಷೇಕ ಮತ್ತು ಕೃಷ್ಣಾರತಿ, ಲಕ್ಷ ದೀಪೋತ್ಸವದ ಕಾರ್ಯಕ್ರಮದ ನಿಮಿತ್ತ ಮಾಡಿಕೊಂಡು ನಮ್ಮ ಯಡೂರು ಮಠದ ಧರ್ಮಾಧಿಕಾರಿಗಳಾದಂತಹ ಶ್ರೀಶೈಲ ಜಗದ್ಗುರು ಅವರು ಈ ಫೆಬ್ರವರಿ 21, 2026 ಅಭೂತಪೂರ್ವವಾಗಿ ಶ್ರೀಶೈಲ ಜಗದ್ಗುರು ಧರ್ಮ ಜಾಗೃತಿ ಯಾತ್ರೆಯನ್ನು ಬೆಳಗಾವಿಯಲ್ಲಿ ಪ್ರಾರಂಭ ಆಗ್ತಾ ಇದೆ. ಈ ಪ್ರಾರಂಭೋತ್ಸವಕ್ಕೆ ಎಲ್ಲ ನಮ್ಮ ಪುರವಂತರು ಹೆಗಲು ಕೊಟ್ಟು ನಿಂತು ಈ ಕಾರ್ಯಕ್ರಮವನ್ನ ಪ್ರಾರಂಭೋತ್ಸವವನ್ನು ಯಶಸ್ವಿಗೊಳಿಸಬೇಕಂತ ಮೊದಲನೇದಾಗಿ ಎಲ್ಲ ಸದ್ಭಕ್ತರಲ್ಲಿ ಒಂದು ವಿನಂತಿ. ಅದೇ ರೀತಿಯಾಗಿ ಬೆಳಗಾವಿಯಲ್ಲಿ ಪ್ರಾರಂಭಗೊಂಡಂತ ಧರ್ಮ ಜಾಗೃತಿ ಯಾತ್ರೆಯು ಇದರ ಉದ್ದೇಶ ಏನಪ್ಪಾ ಅಂತಂದ್ರೆ, ಸಮಾಜದಲ್ಲಿ ದುಷ್ಟ ಚಟಗಳ ಭಿಕ್ಷೆ, ಸದ್ಗುಣಗಳ ದೀಕ್ಷೆ, ವ್ಯಸನ ಮುಕ್ತ ಗ್ರಾಮಗಳ ಒಂದು ಸಂಕಲ್ಪದೊಂದಿಗೆ ಜಗದ್ಗುರು ಮಹಾಸನ್ನಿಧಿಯವರು ಇದೊಂದು 20 ಜನ ಶಾಸ್ತ್ರಿಗಳ ಟೀಮ್ ಜೊತೆಗೆ ಗುರು ವಿರಕ್ತರನ್ನೆಲ್ಲರೂ ಒಟ್ಟುಗೂಡಿಸಿಕೊಂಡು ಧರ್ಮ ಜಾಗೃತಿ ಯಾತ್ರೆ ಪ್ರಥಮ ಪ್ರಾರಂಭವಾಗ್ತಾ ಇದೆ. ಮುಂದುವರೆದು ನಣದಿ ಗ್ರಾಮ, ಹಿರೇಕುಡಿ ಗ್ರಾಮ, ನಮ್ಮ ಕೋಚರಿ ಗ್ರಾಮಕ್ಕೂ ಸಹ ಸುಮಾರು ಅದರ ಜೊತೆಗೆ 40 ಹಳ್ಳಿಗಳ ಒಂದು ಜಾಗೃತಿ ಯಾತ್ರೆ. ವಿಶೇಷವಾಗಿ ನಮ್ಮ ಕೋಚರಿ ಗ್ರಾಮಕ್ಕೆ ವಿಶೇಷತಾ ಇದೆ. ಹುಕ್ಕೇರಿ ತಾಲೂಕಿನ ಒಂದು ಸುದೈವ. ಬೆಳಗಾವಿಯಿಂದ 35 ಕಿಲೋಮೀಟರ್ ಇರ್ತಕ್ಕಂಥ ಕೋಚರಿ ಗ್ರಾಮಕ್ಕೆ ಯಾತ್ರೆ ಬರುತ್ತಿದ್ದು, ಈ ಯಾತ್ರೆ ಕೋಚರಿ ಗ್ರಾಮದಲ್ಲಿ 1ನೇ ತಾರೀಕಿನಿಂದ 5ನೇ ತಾರೀಕಿವರೆಗೆ ಒಂದು ಪ್ರವಚನ ಕಾರ್ಯಕ್ರಮ, ವೀರಭದ್ರ ಪ್ರವಚನ ಕಾರ್ಯಕ್ರಮ. ಇದು ನಮ್ಮ ಜಗದ್ಗುರು ಅಪ್ಪಣೆಯ ಮೇರೆಗೆ ಸುತ್ತಲ ನೀರ್ಲಿ, ಕೋಚರಿ, ಮಸರಗುಪ್ಪೆ, ಅರ್ಜುನವಾಡ, ಹೆಬ್ಬಾಳ, ಚಿಕಾಲಗೋಡಿ ಇಂತ 5-6 ಹಳ್ಳಿ, ಗವನಾಳಿ ಎಲ್ಲ ಹಳ್ಳಿಗಳಿಂದ ಭಕ್ತರನ್ನು ಕೂಡಿಸಿಕೊಂಡು ಕೋಚರಿ ಗ್ರಾಮದಲ್ಲಿ ಯಾತ್ರೆಯನ್ನ ಹಮ್ಮಿಕೊಳ್ಬೇಕಂತ ಇಚ್ಛೆಯಿಂದ ಹಮ್ಮಿಕೊಂಡಿದ್ದಾರೆ. ಈ ಯಾತ್ರೆಗೆ ನಮ್ಮೆಲ್ಲ ಸುತ್ತಮುತ್ತಲಿನ 5-6 ಹಳ್ಳಿಗಳ ಸದ್ಭಕ್ತರು ಸುಮಾರು 4-5 ತಾರೀಕು ಜಗದ್ಗುರು ಇರ್ತಾರೆ. ಫೆಬ್ರವರಿ 4 ಮತ್ತು 5ನೇ ತಾರೀಕು ಜಗದ್ಗುರು ಒಂದು ಉತ್ಸವ, ಜಗದ್ಗುರು ವೀರಭದ್ರ ತುಲಾಭಾರ ಮತ್ತು ಉಚಿತವಾಗಿ ಲಿಂಗ ದೀಕ್ಷೆ ಕಾರ್ಯಕ್ರಮ ಇರುತ್ತೆ 5ನೇ ತಾರೀಕು. ಅದಕ್ಕೆ ಈ ಎಲ್ಲ ಕಾರ್ಯಕ್ರಮಕ್ಕೆ ನಮ್ಮ ಸುತ್ತಮುತ್ತಲಿನ ನೀರ್ಲಿ ಆಗಿರಲಿ, ಗವನಾಳ ಆಗಿರಲಿ, ಹೆಬ್ಬಾಳ ಇರಲಿ, ಚಿಕಾಲಗೋಡಿ ಇರಲಿ, ಅರ್ಜುನವಾಡ, ನಮ್ಮ ಮಸರೂಪಿ ಎಲ್ಲ ಸದ್ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕೋಚರಿ ಗ್ರಾಮದಲ್ಲಿ ಇರ್ತಕ್ಕಂತಹ ಶ್ರೀಶೈಲ ಜಗದ್ಗುರು ಧರ್ಮ ಜಾಗೃತಿ ಯಾತ್ರೆ ಕಾರ್ಯಕ್ರಮವನ್ನ ಅಭೂತಪೂರ್ವವಾಗಿ ಎಲ್ಲ ಸದ್ಭಕ್ತರು ಯಶಸ್ವಿಗೊಳಿಸಬೇಕಂತ ಅವರಲ್ಲಿ ತಮ್ಮೆಲ್ಲರಲ್ಲಿ ಕಳಕಳಿಯಿಂದ ವಿನಂತಿ ಮಾಡ್ಕೊತಾ ಇದ್ದೇನೆ. ಅದೇ ರೀತಿಯಾಗಿ ಮುಂದುವರೆದು ಹಿರೇಕುಡಿ, ಚಿಕ್ಕೋಡಿ ತಾಲೂಕಿನ ಹಿರೇಕುಡಿ ಗ್ರಾಮದಲ್ಲಿ ನಡೀತಾ ಇದೆ. ಅದೇ ಮುಂದುವರೆದ ನಣದಿ ಗ್ರಾಮದಲ್ಲಿ ನಡೀತಾ ಇದೆ. ಇದೇ ರೀತಿಯಾಗಿ ಒಂದು ಧರ್ಮ ಜಾಗೃತಿ ಯಾತ್ರೆಗೆ ನಾವೆಲ್ಲರೂ ಕಂಕಣಬದ್ಧರಾಗಿ ಎಲ್ಲ ಪುರವಂತರು ಮುತುವರ್ಜಿ ವಹಿಸಿ ಯಶಸ್ವಿಗೊಳಿಸಬೇಕಾಗಿದೆ. ಯಾಕೆ ಪುರವಂತರಲ್ಲಿ ಜವಾಬ್ದಾರಿ ಇದೆ ಅಂತಂದ್ರೆ, ಪುರವಂತರು ಶಿವಧರ್ಮವನ್ನು ಕಾಪಾಡ್ತಕ್ಕಂಥವ್ರು. ಅದಕ್ಕೆ ನಾವೆಲ್ಲ ಪುರವಂತರ ವತಿಯಿಂದ, ನಾವು ಪುರವಂತರ ಒಂದು ವಿನಂತಿ ಮೇರೆಗೆ ಪುರವಂತರ ವತಿಯಿಂದ ಇದನ್ನು ವಿನಂತಿ ಕಳಕಳಿ ಮಾಡ್ಕೊತೀನಿ. ಟೊಂಕ ಕಟ್ಟಿ ನಮ್ಮ ಪುರವಂತರು ಸದ್ಭಕ್ತರನ್ನು ಸಂಘಟಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಂತ ಎಲ್ಲರಲ್ಲಿ ವಿನಂತಿ. ಎಲ್ಲರಿಗೂ ನಮಸ್ಕಾರಗಳು. ನಮ್ಮ
ದಕ್ಷಿಣ ಕಾಶಿ ಅಂತ ಪ್ರಸಿದ್ಧ ಇದ್ದ ನಮ್ಮ ಯಡೂರ ವೀರಭದ್ರ ದೇವಸ್ಥಾನೆಯಲ್ಲಿ 6 ಮಾರ್ಚ್ ದಿನಾಂಕ ಮುಂಜಾನೆ 8 ಗಂಟೆಗೆ ಕುಂಭಾಭಿಷೇಕ ಹಾಗೂ ಗೋಪುರ ಲೋಕಾರ್ಪಣೆ ಕಾರ್ಯಕ್ರಮ ಹಾಗೂ ಕೃಷ್ಣಾರತಿ ನಡೀತಾ ಇದೆ. 5 ಜಗದ್ಗುರುಗಳ ಸಾನ್ನಿಧ್ಯದಲ್ಲಿ ಈ ಒಂದು ದಿವ್ಯ ಐತಿಹಾಸಿಕ ಕಾರ್ಯಕ್ರಮ ಆಗ್ತಾ ಇದೆ. ಆ ಐತಿಹಾಸಿಕ ಕಾರ್ಯಕ್ರಮಕ್ಕೆ ನಾವೆಲ್ಲರೂ ಸದ್ಭಕ್ತರು ಪಾಲ್ಗೊಳ್ಳೋಣ. ಎಲ್ಲರೂ ಬನ್ನಿ, ಸಂತೋಷ ತನ್ನಿ ಅಂತ ವಿನಂತಿ ಮಾಡ್ಕೋತಾ ಇದ್ದೇನೆ. ಧನ್ಯವಾದ. ಯಡೂರು ವೀರಭದ್ರ ಮತ್ತು ಭದ್ರಕಾಳಿ ದೇವಸ್ಥಾನದ ರಾಜಗೋಪುರಗಳಿಗೆ ಮತ್ತು ಗೋಪುರಗಳಿಗೆ ಕುಂಭಾಭಿಷೇಕದ ವಿಶೇಷ ಏನಪ್ಪಾ ಅಂತಂದ್ರೆ, ಜಗದ್ಗುರು ಮಹಾಸನ್ನಿಧಿಯವರು ಒಂದು ವಿಶೇಷವಾದಂತ ಕೆಲಸವನ್ನು ಕೈ ಹಾಕಿದ್ದಾರೆ. ಯಾವ ಕೆಲಸಪ್ಪ ಅಂದ್ರೆ 108 ನದಿಗಳ ನೀರನ್ನು ಸಂಗ್ರಹ ಮಾಡಿ 108 ವನಸ್ಪತಿಗಳನ್ನು ಮಿಶ್ರಣ ಮಾಡಿ 1008 ಜಂಗಮ ಗುರುಗಳಿಂದ ಮಂತ್ರಘೋಷದಿಂದ 5000 ಕಳಶಗಳನ್ನು ಏಕಕಾಲಕ್ಕೆ ಪೂಜೆ ಮಾಡಿ ಬರುವ ಮಾರ್ಚ್ 6ನೇ ತಾರೀಕು ಬೆಳಗ್ಗೆ 8 ಗಂಟೆಗೆ ಪಂಚಪೀಠದ ಜಗದ್ಗುರುಗಳ ಜೊತೆಗೆ 5000 ತಾಯಂದಿರ ಮೆರವಣಿಗೆ ಮುಖಾಂತರ ಬಂದು 3 ರಾಜಗೋಪುರಗಳು ಮತ್ತು ವೀರಭದ್ರ ಶಿಖರ ಭದ್ರಕಾಳಮ್ಮನ ಶಿಖರಕ್ಕೆ ಬಂದು ನಿಂತುಕೊಂಡು ತಲಾ 1,000 ತಾಯಂದಿರ ಜಲದ ಕುಂಭವು ಮೇಲೆ ಹೋಗುವ ಹಾಗೆ ವ್ಯವಸ್ಥೆ ಮಾಡಿದ್ದಾರೆ. ಅಲ್ಲಿ ಅವರು ಜಗದ್ಗುರು ಮಹಾಸನ್ನಿಧಿ ಅಮೃತಾಸದಿಂದ ವೀರಭದ್ರನಿಗೆ, ಭದ್ರಕಾಳಮ್ಮನಿಗೆ ಮತ್ತು 3 ರಾಜಗೋಪುರಗಳಿಗೆ ಕುಂಭಾಭಿಷೇಕ ಆಗುವಂತ ಒಂದು ಕಾರ್ಯಕ್ರಮ ಇರುತ್ತದೆ. ಇದು ಸುದೈವ. ಈ ಕುಂಭಾಭಿಷೇಕವನ್ನು ಪಡ್ಕೊಂಡಂತಹ ನಮ್ಮ ವೀರಭದ್ರ ಸದ್ಭಕ್ತರು ಎಲ್ಲರೂ ಭಾಗಿಯಾಗಿ 501 ರೂಪಾಯಿ ಹಣವನ್ನು ತುಂಬಿ ಅದಕ್ಕೆ ಸದಸ್ಯರಾಗಬೇಕು ತಾಯಂದಿರು. ಈ 501 ಹಣವನ್ನು ತುಂಬಿ ಯಾಕೆ ಸದಸ್ಯರಾಗಬೇಕಂತಂದ್ರೆ, ಮುಂಚಿತವಾಗಿ ನಾವು ಪಂಚಕಲರದ ಒಂದು ಸೀರೆ, ಒಂದು ಜಂಪರ, ಒಂದು ಕಾಯಿ, ಒಂದು ಕುಂಭವನ್ನು ಜಗದ್ಗುರು ಮಹಾಸನ್ನಿಧಿಯವರು ಮುಂಚಿತವಾಗಿ ಕೊಡ್ತಾ ಇದ್ದಾರೆ. ಇವನ್ನು ತೆಗೆದುಕೊಂಡು ಹೋಗಿ ನಾವು ಮಾರ್ಚ್ 6ನೇ ತಾರೀಕು ಎಲ್ಲಾ ತಾಯಂದಿರು ಇದರ ಕುಂಭಾಭಿಷೇಕ ಭಾಗಿಯಾಗಬೇಕು. ಅದೇ ನಂತರ ಇದೇ 5000 ತಾಯಂದಿರಿಂದ ಕೃಷ್ಣಾರತಿ ಕಾರ್ಯಕ್ರಮವನ್ನು ಇಟ್ಟುಕೊಂಡಿದ್ದಾರೆ. ಕಾಶಿಯಲ್ಲಿ ಇರ್ತಕ್ಕಂಥ ಗಂಗಾರತಿಯ ಅದೇ ರೀತಿಯಾಗಿ ಕೃಷ್ಣಾರತಿ ಕಾರ್ಯಕ್ರಮ ಇದೆ. ಕೃಷ್ಣಾರತಿ ಮುಕ್ತಾಯ ನಂತರ ಪ್ರಥಮ ಬಾರಿಗೆ ಯಡೂರದಲ್ಲಿ ಲಕ್ಷ ದೀಪೋತ್ಸವವನ್ನು ಆಯೋಜನೆ ಮಾಡಿದ್ದಾರೆ. ಈ ಪ್ರತಿ ಕುಟುಂಬದಿಂದ ಎಲ್ಲಾ ಸದ್ಭಕ್ತರು ಒಂದು 5 ದೀಪದ ಪಾವತಿಯನ್ನು ಮಾಡಿ ಎಲ್ಲರೂ ಯಡೂರು ವೀರಭದ್ರ ಲಕ್ಷ ದೀಪೋತ್ಸವಕ್ಕೆ ಭಾಗಿಯಾಗಬೇಕಂತ ವಿನಂತಿ ಮಾಡ್ಕೋತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು. ರುದ್ರ ಸಾಲ ಬಂದ, ಹರಿದ್ದು ಹೋಗುವ ಹಾವಿನ ಗಂಡ, ಉರಿದ್ದು ಹೋಗುವ ಕಿಚ್ಚಿನ ಗಂಡ, ದುರದುಷ್ಟರ ಗಂಡ, ಗಂಡರ ಗಂಡ, ವೀರಭದ್ರ, ಕಡೆ ಕಡೆ